ನೋಡಿ ಬರಿಬೇಕು ಎಕ್ಸಾಮ್. ಈಗ ನನ್ನ ಹೆಸರು ಪ್ರಶಾಂತ್, ಅವ್ರ ಹೆಸರು ಪ್ರಶಾಂತ್. ನಾನು ನಿಮ್ಮ ದೋಸ್ತಿಗೆ ಹೇಳ್ತೀನಿ, ಅವ್ನು ಪ್ರಶಾಂತ್ ಶಾನೆ ಅದಾನೆ, ಸ್ವಲ್ಪ ಹಿಂಗೆ ಸೈಡ್ ಕೂತ್ ಬಂದ್ರೆ ನಾ ಬರ್ಬಿಡ್ತೀನಿ, ಅವ್ನ ಜೋಡಿ ನಾ ಪಾಸ್ ಆಗ್ತೀನಿ ಅಂತಾನೆ. ಬಟ್ ಅದೆಲ್ಲ ಸುಳ್ಳು, ಆ ರೀತಿ ಆಗೋದಿಲ್ಲ. ಪರೀಕ್ಷೆ ಒಳಗೆ ಏನಾದರೂ ಕಾಫಿ ಮೇಲೆ ನಾವು ಡಿಪೆಂಡೆಂಟ್ ಹೋದ್ರೆ ಪರೀಕ್ಷೆ ಹಾಲ್ ಒಳಗೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಒಂದು ಹಾಡಿನ ಮೂಲಕ ಸುರೇಶ್ ಸರ್ ಸಲುವಾಗಿ ಒಂದು ಹಾಡಿನ ಮೂಲಕ ಹೇಳ್ತೀನಿ. ತಾವಾಗ ಎಲ್ರಿಗೂ ಒಂದು ಹಾಡ ಕೇಳಿರಿ, ಯಾವುದು ಅಂತಂದ್ರೆ ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ, ಕೇಳಿ. ಅದನ್ನೇ ಸ್ವಲ್ಪ ನಾವು ಚೇಂಜ್ ಮಾಡಿವಿ, ಯಾಕೆಂದ್ರೆ ನಮ್ಮ ಶಾಲೆ ಅಲ್ಲ ದೇವಾಲಯದಲ್ಲಿ ನಾವು ಚೆನ್ನಾಗಿರೋ ಹಾಡು ಹಾಡ್ಬೇಕು. ನೋಡಿಲ್ಲ, ಕಾಫಿ ಮಾಡೋ ತಪ್ಪೇನಿಲ್ಲ ಅಂತ ಫ್ರೆಂಡ್ಸು ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಕಾಫಿ ಮಾಡಿದೆ, ಫ್ರೆಂಡ್ಸ ಮಾತ ಕೇಳಿ ಕಾಫಿ ಮಾಡಿದೆ, ಅಂದುಕೊಂಡ ಹಾಗೆ ಅಲ್ಲಿಲ್ಲ, ಕಾಫಿ ತಂದಿದ್ ವೇಸ್ಟ್ ಆಯಿತಲ್ಲ, ಲಾಲಿ ಲಾಲಿ ಮೈಯೆಲ್ಲ ಖಾಲಿ, ಲಾಲಿ ಲಾಲಿ ನಾನೊಬ್ಬ ಪೋಲಿ, ಕಾಫಿ ಮಾಡೋ ತಪ್ಪೇನಿಲ್ಲ ಅಂತ ಫ್ರೆಂಡ್ಸು ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಕಾಫಿ ಮಾಡಿದೆ, ಫ್ರೆಂಡ್ಸ ಮಾತ ಕೇಳಿ ಕಾಫಿ ಮಾಡಿದೆ, ಅಂದುಕೊಂಡ ಹಾಗೆ ಅಲ್ಲಿಲ್ಲ, ಕಾಫಿ ತಂದಿದ್ ವೇಸ್ಟ್ ಆಯಿತಲ್ಲ, ಲಾಲಿ ಲಾಲಿ ಮೈಯೆಲ್ಲ ಖಾಲಿ, ಲಾಲಿ ಲಾಲಿ ನಾನೊಬ್ಬ ಪೋಲಿ, ಡೆಸ್ಕಿನ ಮೇಲೆ ಬರೆದಿದ್ದೆ, ಗೋಡೆಯ ಮೇಲೂ ಗೀಚಿದ್ದೆ, ನಂಬರು ಹಾಕೋರು ಮಿಸ್ಟೇಕು ಮಾಡಿಬಿಟ್ರು, ನನ್ನೆಲ್ಲೋ ಹಾಕ್ಬಿಟ್ರು, ಓದದೆ ನಾನು ಬಂದಿದ್ದೆ, ಮೈಕ್ರೋ ಜೆರಾಕ್ಸು ತಂದಿದ್ದೆ, ಈ ಸೂಪರ್ವೈಸರ್ಸು ಹೊರಗೇನೆ ಹೋಗರು, ನನ್ನ ಟಾರ್ಗೆಟ್ ಮಾಡಿಬಿಟ್ರು, ಹಿಂದೆ ತಿರುಗಿ ನೋಡೋಕೆ ಧೈರ್ಯ ಸಾಲದು, ಮುಂದೆ ಬಗ್ಗಿ ನೋಡೋಕೆ ಏನು ಕಾಣದು, ಚೂರು ಪಾರು ಓದಿದ್ದು ನೆನಪು ಬಾರದು, ಫ್ಯಾನಿನ ಕೆಳಗೆ ಕೂತಿದ್ರು ಬೆವರು ನಿಲ್ಲದು, ಯಾರ ಮಾತ ಕೇಳಿ ಕಾಫಿ ಮಾಡಿದೆ, ಫ್ರೆಂಡ್ಸ ಮಾತ ಕೇಳಿ ಕಾಫಿ ಮಾಡಿದೆ, ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಯಾಕೋ ಏನೋ ಕೋರ್ಸೇ ಸರಿ ಇಲ್ಲ, ಲಾಲಿ ಲಾಲಿ ಮೈಯೆಲ್ಲ ಖಾಲಿ, ಲಾಲಿ ಲಾಲಿ ನಾನೊಬ್ಬ ಪೋಲಿ, ಪ್ಯಾಂಟಲ್ಲಿ ಚೀಟಿ ಇಟ್ಟಿದ್ದೆ, ಶರ್ಟಿನ ಹಿಂದೆಯೂ ಬರೆದಿದ್ದೆ, ಇದ ನೋಡಿ ಬರೆಯಲು ಅಯ್ಯೋ ಟೈಮೇ ಸಾಲದು, ಇನ್ನೇನು ಮಾಡೋದು, ಪಕ್ಕದ ಹುಡುಗಿಯ ನೋಡಿದ್ದೆ, ಆನ್ಸರು ಹೇಳು ಎಂದಿದ್ದೆ, ನನ್ನ ನೋಡಿ ನಕ್ಕಳು, ಯಾಕೋ ಸುಮ್ಮನಾದಳು, ದೂರ ಸರಿದು ಕೂತಳು, ಎಕ್ಸಾಮಲ್ಲಿ ಫೇಲ್ ಆದರೆ ರೆಸ್ಪೆಕ್ಟೇ ಇಲ್ಲ, ನಾನು ಪಾಸು ಆಗೋದು ಗ್ಯಾರಂಟಿ ಇಲ್ಲ, ಫಸ್ಟು ರ್ಯಾಂಕು ಬಂದೋರು ಗ್ರೇಟು ಏನಲ್ಲ, ಲಾಸ್ಟು ಬೆಂಚಿನ ಸ್ಟೂಡೆಂಟ್ಸು ಕ್ರಿಯೇಟಿವ್ ಕಲ್ಲ, ಯಾರ ಮಾತ ಕೇಳಿ ಪೇರೆಂಟ್ಸ್ ಮಾತ ಕೇಳಿ, ಯಾರ ಮಾತ ಕೇಳಿ GTTC ಸೇರಿದೆ, ಪೇರೆಂಟ್ಸ್ ಮಾತ ಕೇಳಿ ಆಗೋ ದುಃಖ ನನಗಿಲ್ಲ, ಪಾಸು ಆಗೋ ಚಾನ್ಸೇ ಇಲ್ಲ, ಸೂಪರ್ವೈಸರ್ ಬಿಟ್ಟು ಹೋಗಲಿಲ್ಲ, ಕೊನೆಗೂ ಒಂದು ಆನ್ಸರ್ ಬರಲಿಲ್ಲ, ಕಾಫಿ ಮಾಡೋ ತಪ್ಪೇನಿಲ್ಲ ಅಂತ ಫ್ರೆಂಡ್ಸು ಹೇಳ್ತಾರಲ್ಲ, ಯಾರ ಮಾತ ಕೇಳಿ ಕಾಫಿ ಮಾಡಿದೆ, ಫ್ರೆಂಡ್ಸ ಮಾತ ಕೇಳಿ ಕಾಫಿ ಮಾಡಿದೆ, ಅಂದುಕೊಂಡ ಹಾಗೆ ಅಲ್ಲಿಲ್ಲ, ಯಾಕೋ ಏನೋ ಕೋರ್ಸೇ ಸರಿ ಇಲ್ಲ, ಲಾಲಿ ಲಾಲಿ ಮೈಯೆಲ್ಲ ಖಾಲಿ, ಲಾಲಿ ಲಾಲಿ ನೀನೊಬ್ಬ ಓಲೆ ಇಲ್ಲ, ಒಳ್ಳೆಯವರದ್ರಿ, ಹಂಗೇನಿಲ್ಲ. ಥ್ಯಾಂಕ್ ಯು. ಎಲ್ಲರೂ
ಭಾಳ ಇನ್ನೊಂದ್ರೆ ಟೀಚರ್ಸಿಗೆ ವೇದಿಕೆ ಕೊಡಬಾರ್ದಂತ. ಯಾಕಂದ್ರೆ ಟೀಚರ್ಸಿಗೆ ಎರಡು ಸ್ಟ್ರಾಂಗ್ ಇರ್ತಾವೆ. ನಿಮ್ಮ ಟೀಚರ್ಸಿಗೆ ಎರಡು ಸ್ಟ್ರಾಂಗ್ ಅದ ಏನು ಹೇಳ್ರಿ? ಒಂದು ಕಂಠ, ಎರಡನೇ ಸೊಂಟ. ಯಾಕಂದ್ರೆ ಮುಂಜಾನೆಯಿಂದ ಚೀರಾಡ್ತಾರ ಮತ್ತು ಒಟ್ಟ ಧ್ವನಿ ಬೀಳುವುದಿಲ್ಲ. ಮತ್ತು ಮುಂಜಾನೆಯಿಂದ ನಿಂತು ಪಾಠ ಮಾಡ್ತಾರ, ಒಟ್ಟ ತಳ ಕೂತು ನೋಡ್ರಿ ನೀವೆಲ್ಲರೂ ಕೂತಿರೋಲ್ಲ ನಿಂತಾರ. ಅಂದ್ರೆ ಎರಡು ಸ್ಟ್ರಾಂಗ್ ಇರ್ತಾವೆ, ಕಂಠ ಸೊಂಟ. ಅದಕ್ಕೆ ವಿದ್ಯಾರ್ಥಿಗಳದ ಜೀವನ ಏನಾಗಿರ್ತದೆ ಅಂದ್ರೆ ಬ್ಯೂಟಿಫುಲ್ ಆಗಿರ್ತದೆ, ಹೌದಿಲ್ರಿ? ಅದಕ್ಕೆ ಹೆಚ್ಚಿಗೆ ಮಾತಾಡ್ಕೋತ ಕೂತ್ರೆ ಈಗ ಟೈಮ್ ಇಲ್ಲ. ಆಡದೆ ಮಾಡುವನು ರೂಢಿ ಉತ್ತಮನು, ಆಡಿ ಮಾಡೋದನು ಅದಮ್ಮನು. ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಮಾತಾಡೋದು ಬೇಡ. ಏನೋ ಮಾಡಿದ್ರು ಕೂಡ ಒಂದು ಒಳ್ಳೆಯದನ್ನು ಮಾಡೋಣ ಅಂತ ಹೇಳ್ತಾ ಅದಾವ್ರಿ. ಅಂದ್ರೆ ಈಗ ಜಸ್ಟ್ ಟೈಮ್ ಇಲ್ಲ. ಅದ್ರ ಸಲುವಾಗಿ ಈ ಒಂದು ಎಕ್ಸಿಬಿಷನ್ ಸಲುವಾಗಿ ಈಗ ನಮ್ಮ ಇಲಾಖೆಯವರು ಸಹಕಾರ ಅಂತರೂ ಇದ್ದೇ ಇರ್ತದೆ. ಯಾವತ್ತೂ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾಗೈತಿ ಅಂದ್ರೆ ಎಲ್ಲರೂ ವಿದ್ಯಾರ್ಥಿಗಳು ಒಂದು ಆವಿಷ್ಕಾರಗಳನ್ನು ಮಾಡಬೇಕಾಗೈತಿ ಅಂತಂದ್ರೆ, ಕ್ರಿಯೇಟಿವಿಟಿ ಬೆಳೆಸ್ಕೋಬೇಕು ಅಂತಂದ್ರೆ ನಾವು ಇಂಥ ಒಂದು ಎಕ್ಸಿಬಿಷನ್ಸ್ಗಳಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು.